ಪ್ರಥಮವಾಗಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ಏನು ಡೆಲಿಗೇಟ್ ಇದ್ದಾರೆ, ಸೊ ಪ್ರತಿನಿಧಿಗಳು, ವೋಟರ್ಸು, ಅವರಿಗೆ ನಾನು ಇಲ್ಲಿಂದನೇ ಕೋಟಿ ಕೋಟಿ ವಂದನೆಗಳನ್ನು ಅವರಿಗೆ ಸಲ್ಲಿಸಕ್ಕೆ ಬಯಸ್ತೀನಿ. ನಮ್ಮ ಗುಂಪಿಗೆ 4 ಸ್ಥಾನಗಳಿಗೆ ಅವರು ಮತವನ್ನು ಹಾಕೋದ್ರ ಮೂಲಕ ಮತ್ತೊಮ್ಮೆ ಇನ್ನು 5 ವರ್ಷಗಳ ಕಾಲ ರೈತರ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ರೈತರ ಸೇವೆಯನ್ನು ಮಾಡ್ತೀವಿ. ನಮ್ಮ ಗುಂಪಿಂದ 4 ಜನ ಸ್ಪರ್ಧೆ ಮಾಡಿದ್ವಿ. ಸೊ ಒಂದು ನಾನು 183 ಓಟ್ಗಳನ್ನ ತೊಗೊಂಡಿದ್ದೀನಿ. ಮತ್ತು ಎರಡನೇದು ಐಗೋಳ್ ಚಿದಾನಂದ ಅಂತೇಳಿ ಹಡಗಲಿಯಿಂದ ಅವರು 159 ಓಟು. ಮತ್ತು ಮರಳುಸಿದ್ದಪ್ಪ ಅವರು ಹುಳ್ಳಿಗಿಯಿಂದ ಅವರು 165 ಓಟು. ಮತ್ತು ಮಹಿಳಾ ಅಭ್ಯರ್ಥಿ ಹರಪನಹಳ್ಳಿಯಿಂದ ರತ್ನಮ್ಮ 147 ಓಟು. ನಮ್ಮ ಗುಂಪಿನ 4 ಸ್ಥಾನಗಳಿಗೆ ನಮ್ಮ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯ ಮತದಾರರು ಡೆಲಿಗೇಟ್ಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಾನು ತಮ್ಮ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಕೊಪ್ಪಳ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಕೊಪ್ಪಳ ಜಿಲ್ಲೆಯಿಂದ 4 ನಮ್ಮ ಪಕ್ಷದ 4 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮತ್ತು ರಾಯಚೂರು ಜಿಲ್ಲೆಯಿಂದ ಕೂಡ ನಮ್ಮ ಪಕ್ಷದ 2 ಅಭ್ಯರ್ಥಿ ಗೆದ್ದಿದ್ದಾರೆ. 100ಕ್ಕೆ 100 ನಮಗೆ ಬಹುಮತ ಇದೆ. ಅವು ನಿರ್ದೇಶಕರು ತೀರ್ಮಾನ ಮಾಡ್ತಾರೆ. ಈಗೇನು ಹೊಸದಾಗಿ ಇವತ್ತೇನು 12 ಜನ ಆಯ್ಕೆ ಆಗಿದ್ದಾರೆ. 12 ಜನ ನಿರ್ದೇಶಕರು ತೀರ್ಮಾನ ಮಾಡ್ತಾರೆ. ಮತ್ತೆ ಭೀಮಾ ನಾಯಕ್ ಅವರು ಕೆಎಂಎಫ್ ಅಧ್ಯಕ್ಷರಾಗ್ಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ಹೀಗಾಗಿ ಮತ್ತೊಂದು ಸಾರಿ ಇಲ್ಲಿ ರಾಬಕೋಬಿ ಅಧ್ಯಕ್ಷರಾಗ್ಲಿಕ್ಕೆ ಬಯಸಿದ್ದಾರೆ ಅನ್ನುವಂಥದ್ದು. ನೋಡಿ, ಇಲ್ಲಿ ನಾನು ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಜಿಲ್ಲೆ ಹಾಲು ಒಕ್ಕೂಟದಿಂದ ಅಧ್ಯಕ್ಷ ಆಗಬೇಕು ಬೇಡ ಅನ್ನೋದು ಇವತ್ತೇನು 12 ಜನ ಆಯ್ಕೆ ಆಗಿದ್ದಾರೆ ನಮ್ಮ ಪಕ್ಷದಿಂದ, ಅವರು ತೀರ್ಮಾನ ಮಾಡ್ತಾರೆ. ಸೊ ನಾನು ಇಲ್ಲಿಂದ KMF ಡೆಲಿಗೇಷನ್ಗೆ ಹೋಗೋಕೆ ಕೂಡ ಅವರೇ ನನಗೆ ಪ್ರತಿನಿಧಿಯಾಗಿ ಕಳಿಸ್ಕೊಡ್ಬೇಕು, ಅದನ್ನು ಅವರೇ ತೀರ್ಮಾನ ಮಾಡ್ತಾರೆ. ನಾನು KMF ಡೆಲಿಗೇಷನ್ ಆದಮೇಲೆ ಸೊ KMF ಅಧ್ಯಕ್ಷ ಮಾಡೋದು ಬಿಡೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮ ರಾಜ್ಯದ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮತ್ತು ನಮ್ಮ ಸಹಕಾರ ಸಚಿವರಾದಂಥ ಹಿರಿಯರಾದಂಥ ರಾಜಣ್ಣವರು, ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶ್ ಅಣ್ಣವರು, ಸೊ ನಮ್ಮ ಎಲ್ಲ ಮಂತ್ರಿ ಮಂಡಳದ ಎಲ್ಲ ನನ್ನ ಹಿರಿಯ ಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಮತ್ತು ಎಲ್ಲ ಶಾಸಕ ಮಿತ್ರರು, ಅದು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾನು KMF ಅದು ಈಗ DK ಸುರೇಶ್ ಅವರು ಅಭ್ಯರ್ಥಿ ಅಂತ ಹೇಳಿದ್ದನ್ನ ನಾನು ಗಮನಿಸಿಲ್ಲ, ನನ್ನ ಗಮನಕ್ಕಿಲ್ಲ ಅದು. ಸೊ ನಾನು KMF ನ ಡೆಲಿಗೇಟ್ ಆಗಿ ಇಲ್ಲಿಂದ ಹೋಗ್ತೀನಿ. ನಾನು KMF ನ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ. ನಾನು ಆಕಾಂಕ್ಷಿ. ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರು, ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮತ್ತು ರಾಜಣ್ಣ ಅವರು ಮತ್ತು ವೆಂಕಟೇಶ್ ಅಣ್ಣವರು ಮತ್ತು ಎಲ್ಲ ಸಚಿವರು ಮತ್ತು ವಿಶೇಷವಾಗಿ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಜಮೀರಣ್ಣ ಅವರು, ಸೊ ಇವರೆಲ್ಲರೂ ಸೇರಿ ತೀರ್ಮಾನ ಮಾಡ್ತಾರೆ. ಭೀಮಾ ನಾಯಕರು ಈ ಚುನಾವಣೆ ಸಾಕಷ್ಟು ಪ್ರತಿಷ್ಠೆಯಾಗಿ ತಗೊಂಡಿದ್ರು. ನಿಮ್ಮ ಪಕ್ಷದವರೇ ಭೀಮಾ ನಾಯಕರು ಈ ಬಾರಿ ಇದು ಮಾಡ್ಲಿಕ್ಕೆ ಸಾಕಷ್ಟು ಅವರೆಲ್ಲ ನಡೆದವ ಎಲ್ಲ ನನ್ನ ಸ್ನೇಹಿತರು, ಅದೆಲ್ಲ ಇದೆ, ಹೊಸದಾಗಿ ಏನಲ್ಲ ನನಗೆ. ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ರಾಜಕಾರಣಕ್ಕೆ ಬಂದಿದ್ದೀನಿ. 2004ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾದೆ, 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ, 2 ಬಾರಿ ಶಾಸಕನಾಗಿದ್ದೀನಿ. ನಾನು ಹುಟ್ಟು ಹೋರಾಟಗಾರ. ನಾನು ಈಸಿಯಿಂದ ಸ್ಥಾನಕ್ಕೆ ಬಂದಿಲ್ಲ, ಹೋರಾಟ ಮಾಡ್ಕೊಂಡೇ ಬಂದಿದ್ದೀನಿ. ಕೆಲವೆಲ್ಲ ನಮ್ಮ ಪಕ್ಷದ ನನ್ನ ಸ್ನೇಹಿತರಿದ್ದಾರೆ, ಅವರೆಲ್ಲ ಏನು ಮಾಡಿದ್ದಾರೆ ಏನು, ಬಟ್ ಈ ಸಮಯ ಅಲ್ಲ, ಸೂಕ್ತ ಅಲ್ಲ ನಾನು ಹೇಳೋದು. ಇದು ಸಂಭ್ರಮದ ಸಮಯ. ಇದು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಡೆಲಿಗೇಟ್ಗಳು ಸಂಭ್ರಮ ಮಾಡ್ತಕ್ಕಂಥ ಸಮಯ. ಅದಕ್ಕೆ ಸೂಕ್ತವಾದಂಥ ಸಮಯದಲ್ಲಿ ಸೂಕ್ತವಾದಂಥ ಚುನಾವಣೆಗಳಿಗೆ ಅದರಲ್ಲಿ ಉತ್ತರ ಕೊಡ್ತೀನಿ. ಟೋಟಲ್ 12ರಲ್ಲಿ ಭೀಮಾ ನಾಯಕ್ ಗುಂಪು 6, ಆ ಕಡೆ 6 ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಹೊರಗಡೆ. ಇದರಲ್ಲಿ ಗುಂಪು ಅಂತ ಏನಿಲ್ಲ. ಈಗ ನೋಡಿ, ಕೊಪ್ಪಳ ಜಿಲ್ಲೆಯಿಂದ 4 ಜನ ನಮ್ಮ ಕಾಂಗ್ರೆಸ್ ಪಕ್ಷದಿಂದನೇ ಆಯ್ಕೆಯಾಗಿದ್ದಾರೆ. ಮತ್ತೆ ಇವತ್ತೇ ನಾವು ಆಯ್ಕೆಯಾಗಿದ್ದೀವಿ 4 ಜನ ನಾವು ಕಾಂಗ್ರೆಸ್ ಪಕ್ಷದವರು, 8 ಜನ ಆಯಿತು. ಮತ್ತೆ ಅಲ್ಲಿ ರಾಯಚೂರು ಜಿಲ್ಲೆಯಿಂದ ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. 12ಕ್ಕೂ ಕಾಂಗ್ರೆಸ್ಸು ಆಯ್ಕೆಯಾಗಿದೆ. ಸೊ ಇದರಲ್ಲಿ
ಸೊ ಇದರಲ್ಲಿ ಕಾಂಗ್ರೆಸ್ ಗುಂಪು, ನನ್ನ ಗುಂಪು ಅಂತ ಏನಿಲ್ಲ ಇದ್ರಲ್ಲಿ. ಅಂದ್ರೆ ಎರಡು ಬಣ ಇದಾವೆ ಅಂತ. ಕಾಂಗ್ರೆಸ್ ಅಂತ ನೋ, ಎಲ್ಲಿ ಎರಡು ಬಣ, ಎಲ್ಲಿ ಇಲ್ಲ, ಒಂದೇ ಬಣ ಇಲ್ಲಿ. ಅಧ್ಯಕ್ಷ ಸ್ಥಾನಕ್ಕೆ ಸಹಜವಾಗಿ ಇನ್ನೊಬ್ರು ಪೈಪೋಟಿ ಇದಾರೆ ಅನ್ನುವಂಥದ್ದು. ಅಧ್ಯಕ್ಷ ಇಲ್ಲ, ನನಗೆ ಗೊತ್ತಿಲ್ಲ ಅದು. ಅದೇ ಹೇಳಿದ್ನಲ್ಲ, ಇವತ್ತೇನು 12 ಜನ ಆಯ್ಕೆ ಆಗಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಯಾರು ಅಧ್ಯಕ್ಷ ಆಗ್ಬೇಕಂತ, ಅವರು ತೀರ್ಮಾನ ಮಾಡ್ತಾರೆ. ಮೆಗಾ ಡೈರಿ ಬಳ್ಳಾರಿಗೆ ಬೇಕಾ ವಿಜಯನಗರಕ್ಕೆ ಬೇಕಾ ಅನ್ನುವಂಥದ್ದು ಹಗ್ಗ ಜಗ್ಗಾಟ ಮೊದಲಿಂದನೇ ಇದೆ. ಅದು ಎಲ್ಲಿಗೆ ಬಂತು ಸರ್ ಈಗ? ನೋಡಿ, ಮೆಗಾ ಡೈರಿ ಬಳ್ಳಾರಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಹಿಂದಿನ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಆಗಿದೆ, ಜಿಬಿಯಲ್ಲಿ ಕೂಡ ತೀರ್ಮಾನ ಆಗಿದೆ. ಅದಕ್ಕೆ KMRC ಇಂದ ಸುಮಾರು 80 ಕೋಟಿ 90 ಕೋಟಿ ಹಿಂದೆ ಅನುದಾನ ಗ್ರಾಂಟ್ ಸ್ಯಾಂಕ್ಷನ್ ಆಗಿದೆ. ಆ ಅನುದಾನ ಬಳ್ಳಾರಿಯಲ್ಲೇ ಬಳಕೆ ಮಾಡ್ಕೋಬೇಕು, ಬಳ್ಳಾರಿ ಜಿಲ್ಲೆಯಲ್ಲೇ ಮೆಗಾ ಡೈರಿ ಕಟ್ಟಬೇಕು. ಅದನ್ನ ವಿಮಾನಾಯಕ ಅವರು ಎಲ್ಲೋ ವಿಜಯನಗರಕ್ಕೆ ಮೆಗಾ ಡೈರಿನ ತೊಗೊಂಡೋಗ್ತಾ ಇದ್ದಾರೆ ಅಂತೇಳಿ ಸುಳ್ಳು ಸುದ್ದಿಯನ್ನ ಹಬ್ಬಿಸುವ ಮೂಲಕ ಈ ಚುನಾವಣೆಯಲ್ಲಿ ಕೆಲವು ಬಹಳ ದೊಡ್ಡ ಷಡ್ಯಂತ್ರಗಳನ್ನ ಮಾಡಿದ್ರು. ಅದಕ್ಕೆ ಅವ್ರಿಗೆ ಫಲ ಸಿಕ್ಕಿಲ್ಲ. ಆ ಮೆಗಾ ಡೈರಿ ಬಳ್ಳಾರಿಯಲ್ಲೇ ನಿರ್ಮಾಣ ಆಗಬೇಕು ಅನ್ನೋದು ನನ್ನ ಬಯಕೆ ಕೂಡ. ನಾನು ವಿಜಯನಗರದಲ್ಲಿ ಆಗ್ಬೇಕಂತ ಅಲ್ಲಿ ಇಲ್ಲ, ವಿಜಯನಗರ ಜಿಲ್ಲೆಯಲ್ಲಿ ಏನಾಯ್ತು, ಕಳೆದ 3-4 ತಿಂಗಳ ಹಿಂದೆ ಅಲ್ಲಿ ಸುಮಾರು ಒಂದು 5,000 ರಿಂದ 6,000 ಜನ ರೈತರು ಪ್ರತಿಭಟನೆ ಮಾಡಿದ್ರು. ಏನಂತ ಪ್ರತಿಭಟನೆ ಮಾಡಿದ್ರು? ಪ್ರತ್ಯೇಕ ಒಕ್ಕೂಟ ಬೇಕಂತ ಅವ್ರು ಪ್ರತಿಭಟನೆ ಮಾಡಿದ್ರು. ವಿಜಯನಗರ ಜಿಲ್ಲೆಗೆ ಪ್ರತ್ಯೇಕ ಒಕ್ಕೂಟ ಬೇಕು. 1,40,40,000 ಲೀಟರ್ ಹಾಲಿದೆ ವಿಜಯನಗರ ಜಿಲ್ಲೆಯಲ್ಲಿ. ಸೊ ಬಳ್ಳಾರಿಯಲ್ಲಿ 8,000 ಲೀಟರ್ ಹಾಲಿದೆ. ರಾಯಚೂರು 26,000 ಇದೆ. 70,000 ಕೊಪ್ಪಳ ಇದೆ. ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಸೇರಿ ಒಂದು ಒಕ್ಕೂಟ ಮಾಡಲಿ, ಮತ್ತೆ ವಿಜಯನಗರಕ್ಕೆ ಪ್ರತ್ಯೇಕ ಒಕ್ಕೂಟ ಬೇಕಂತೇಳಿ ಆ ಭಾಗದ ಹಾಲು ಉತ್ಪಾದಕರು ಪ್ರತಿಭಟನೆ ಮಾಡಿದರು. ಅದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗುತ್ತೆ, ಅದು ಕ್ಯಾಬಿನೆಟ್ಗೆ ಹೋಗಬೇಕಾಗುತ್ತೆ, ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಈಗ ಮೇಗಾ ಡೈರಿ ವಿಚಾರದಲ್ಲಿ ಭೀಮಾ ನಾಯಕ್ ಅವರು ಕ್ಲಿಯರ್ ಆಗಿದ್ದಾರೆ. ಸೊ ಕ್ಲಿಯರ್, ಯಾವತ್ತೂ ಕ್ಲಿಯರ್. ನಾನು ಹಿಂದೆನೂ ಹೇಳಿದ್ದೀನಿ ಕ್ಲಿಯರು, ಇವತ್ತು ಹೇಳ್ತಾ ಇದ್ದೀನಿ. ಮೆಗಾ ಡೈರಿ ನಿರ್ಮಾಣ ಮಾಡೋದ್ರಲ್ಲಿ ಅದು ಬಳ್ಳಾರಿಯಲ್ಲೇ ಮಾಡಬೇಕಂತ ಅನ್ನೋದನ್ನ ಇವತ್ತು ಹೇಳ್ತೀನಿ, ಮುಂದೆನೂ ಹೇಳ್ತೀನಿ. ಈಗ ಆಯ್ತು, ಈಗ ಬಳ್ಳಾರಿ, ರಾಯಚೂರು, ಕೊಪ್ಪಳ 3 ಜಿಲ್ಲೆ ಪ್ರತ್ಯೇಕ ಒಕ್ಕೂಟ ಆದ್ರೆ ಆ ಮೆಗಾ ಡೈರಿ ಇಲ್ಲೇ ಕಟ್ಟಬೇಕಲ್ಲ. ಅದು